ಚೆನ್ನಾಗಿರುವ ಒಂದು ಬೌಲಿಗೆ ಹಾಕ್ಕೊಂಡ್ಬಿಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟೇ ಕಫ ಇದ್ದರೂ, ಎದೆಯಲ್ಲಿ ಕಫ ಕಟ್ಕೊಂಡಿದ್ರು, ಶೀತ ಆಗಿದ್ರು, ನೆಗಡಿ ಇದ್ದರೂ, ಗಂಟಲು ನೋವಿದ್ರು, ಇದೊಂದು ಸಿಂಪಲ್ ಹೋಮ್ ರೆಮಿಡಿನ, ಸುಲಭವಾಗಿರುವ ಮನೆಮದ್ದನ್ನು ಒಂದ್ಸರಿ ಟ್ರೈ ಮಾಡಿದ್ರಿ ತುಂಬಾ ಅದ್ಭುತವಾಗಿರುವಂತಹ ರಿಸಲ್ಟ್ ನಿಮಗೆ ಸಿಗುತ್ತೆ. ಏನು ಹೇಗೆ ಅಂತ ಗೊತ್ತಾಗಬೇಕಾದ್ರೆ ನಮ್ಮ ವಿಡಿಯೋನ ಒಂಚೂರು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇಲ್ಲಿ ತನಕ ನೀವ್ಯಾರಾದರೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ, ಅಮ್ಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ. ಅದೇನು ಅಂತ ಹೇಳಿದರೆ, ನಮಗೆ ತುಂಬ ಕಫ, ಶೀತ, ಕೆಮ್ಮ ಅಥವಾ ಗಂಟಲು ನೋವು ಈ ಥರ ಎಲ್ಲ ಆದಾಗ ನಾವು ಚಿಕ್ಕವರಿರುವಾಗ ಮನೆಯಲ್ಲಿ ಮನೆಯಲ್ಲೇ ಅಜ್ಜಿ ಅಥವಾ ನಮ್ಮ ಅಮ್ಮ ಒಂದು ಮೆಡಿಸಿನ್ ಮಾಡಿಕೊಡ್ತಾಯಿದ್ರು, ಹೋಮ್ ಮೇಡ್ ರೆಮಿಡಿ. ಅದನ್ನು ನಮ್ಗೆ ಕೊಡ್ತಾಯಿದ್ರು. ಅದು ತುಂಬ ಫಾಸ್ಟಾಗಿ ರಿಲೀಫ್ ಆಗ್ತಾಯಿತ್ತು ನಮಗೆ. ಅದನ್ನು ಒಂದು 3-4 ಐಟಮ್ಸ್ನ ಉಪಯೋಗಿಸ್ಕೊಂಡು ಅದನ್ನು ಹೇಗೆ ಮಾಡೋದು ಅಂತಕೊಂಡು ಹೇಳ್ತೇನೆ. ತುಂಬ ಜನರಿಗೆ ಗೊತ್ತಿರ್ಬೋದು ಇದು, ಆದರೂ ಗೊತ್ತಿಲ್ಲದಿದ್ದವರಿಗಾಗಿ ನಾನು ಈ ರೆಮಿಡಿನ ಹೇಳ್ತಾ ಇದ್ದೇನೆ. ಖಾಲಿ ಒಂದು ಶುಂಠಿ, ಮೆಣಸಿನಕಾಳು, ಲಿಂಬು ಮತ್ತು ಹನಿ ಇದಿಷ್ಟನ್ನು ಉಪಯೋಗಿಸ್ಕೊಂಡು ಒಂದು ಲೇಹ್ಯ ಟೈಪ್ ಮಾಡಿಕೊಡ್ತಾಯಿದ್ರು. ಅತ್ಯುತ್ತಮವಾದಂಥ ಮನೆ ಮದ್ದು. ಇದನ್ನು ಮಾಡೋದು ಹೇಗೆ ಅಂತ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸಿಂಪಲ್ ರೆಮಿಡಿ, ಮಾಡಿ ನೋಡಿ ಒಂದ್ಸರಿ. ನೋಡಿ, ಈ ಮನೆ ಮದ್ದನ್ನು ಮಾಡಲಿಕ್ಕೆ ಸ್ವಲ್ಪ ಕಾಳು ಮೆಣಸನ್ನು ಪುಡಿ ಮಾಡಿಕೊಳ್ಳಿ. ಒಂದು 1/4 ಸ್ಪೂನಷ್ಟು ಸಾಕಾಗ್ತದೆ. ನಂತರ ಒಂದು ಸ್ವಲ್ಪ ಶುಂಠಿನ ಚೆನ್ನಾಗಿ ಕುಟ್ಟಿ ಅದರ ರಸ ತೆಗೆದು ಇಟ್ಕೊಳ್ಳಿ. 1 ಸ್ಪೂನ್ ಸಾಕಾಗ್ತದೆ ಇದು ರಸ. ಅದಾದಮೇಲೆ 1 ಸ್ಪೂನು ಲಿಂಬು ರಸ ತೆಗೆದಿಟ್ಕೊಂಡ್ಬಿಡಿ. ನಿಂಬೆಹಣ್ಣಿನ ರಸನ ತೆಗೆದಿಟ್ಕೊಳ್ಳಿ. ನಂತರ ಸ್ವಲ್ಪ ಕಲ್ಲು ಉಪ್ಪನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. 1 ಚಿಟಿಕೆಯಷ್ಟು ಕಲ್ಲುಪ್ಪನ್ನು ಪುಡಿ ಮಾಡಿ ಇಟ್ಕೊಂಡಿರಿ. ನೋಡಿ, ನಾವು ಉಪಯೋಗಿಸುವಂತಹ ಈ ಮೆಣಸಿನ ಕಾಳಿನ ಪೌಡ್ರ್ ಇದೆಯಲ್ಲ, ಮತ್ತು ಶುಂಠಿ ಏನಿದೆ, ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ ತುಂಬ. ಮತ್ತು ನಮಗೆ ಇಮ್ಯುನಿಟಿ ಬೂಸ್ಟರ್ ಕೂಡ. ಹಾಗೆ ಲಿಂಬು ರಸ ಇದೆಯಲ್ಲ, ಲಿಂಬೆಹಣ್ಣಿನ ರಸ, ಇದು ವಿಟಮಿನ್ ಸಿ ರಿಚ್ ಆಗಿರ್ತದೆ. ಹನಿ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಐರನ್ ಕಂಟೆಂಟ್ಸ್ ತುಂಬ ಜಾಸ್ತಿ ಇರ್ತದೆ. ಇದು ಕೂಡ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ. ಉಪ್ಪು ನಮ್ಮ ದೇಹದಲ್ಲಿ ಏನಾದರೂ ವೈರಸ್ಗಳು ಈ ಥರ ಎಲ್ಲ ಇದ್ದರೆ ಅದನ್ನು ದಮನ ಮಾಡಲಿಕ್ಕೆ ತುಂಬ ಉಪಕಾರಿ. ನಿಮಗೆ ಗಂಟಲಲ್ಲಿ ಏನಾದ್ರು ಕಿರಿಕಿರಿ ಇದ್ದರೆ ಅದು ನಾವು ಗಾರ್ಗಲ್ ಮಾಡ್ತೀವಲ್ಲ, ಉಪ್ಪು ನೀರನ್ನ ಹಾಕ್ಕೊಂಡು ಗಾರ್ಗಲ್ ಮಾಡ್ತೇವೆ. ಸೊ ಆವಾಗ ಫಾಸ್ಟ್ ನಿಮ್ಗೆ ರಿಲೀಫ್ ಆಗ್ತದೆ. ಈಗ ನಾವು ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತೇಳಿ ಹೇಳ್ತೇನೆ. ನಾನೇನು ಮಾಡ್ತಾಯಿದ್ದೇನೆ, 1 ಸ್ಪೂನಷ್ಟು ಜೇನನ್ನು ತಗೊಳ್ತಾ ಇದ್ದೇನೆ. 1 ಸ್ಪೂನು. ಇದನ್ನು ಚೆನ್ನಾಗಿರುವ ಒಂದು ಬೌಲಿಗೆ ಹಾಕ್ಕೊಂಡ್ಬಿಡಿ. ಈ ಜೇನಿಗೀಗ ಲಿಂಬೆ ರಸ ನಾವೇನು ತೆಗೆದಿಟ್ಟಿದ್ದೇವೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಅದಾದಮೇಲೆ ಶುಂಠಿ ರಸನ ಹಾಕ್ಕೊಳ್ಳೋಣ. ಇದು ಹೆಚ್ಚು ಕಡಿಮೆ ಒಂದು 2 ಹೊತ್ತಿಗೆ ಆಗುವಷ್ಟು ನಾನು ಪ್ರಿಪೇರ್ ಮಾಡ್ತಾ ಇರೋದು. ಅದಾದಮೇಲೆ ನಾವು ಪುಡಿ ಮಾಡಿಟ್ಟಿರುವಂಥ ಮೆಣಸಿನ ಕಾಳಿನ ಪೌಡ್ರ್ ಇದೆಯಲ್ಲ, ಇದನ್ನು ಹಾಕ್ಕೊಳ್ಳೋಣ. ಆನಂತರ ಉಪ್ಪನ್ನು ಮಿಕ್ಸ್ ಮಾಡೋಣ. ಇನ್ನೊಂದು ಆ್ಯಕ್ಚುಲಿ ನಾನು ಮರ್ತಿದ್ದೇನೆ, ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪೌಡ್ರನ್ನ ಕೂಡ ಹಾಕ್ಕೊಳ್ಬೋದು. ಇದು ಕೂಡ ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡ್ತದೆ. ಒಂದು ಚಿಟಿಕೆಯಷ್ಟು ಹಾಕ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಾವು ಮನೆಯಲ್ಲಿ ನಮ್ಮ ಮಗಳಿಗೇನಾದರೂ ಕಫ ಈ ಥರ ಏನಾದರೂ ಆದರೆ, ಕೆಮ್ಮ ಏನು ಬಂದರೂ ಕೂಡ ಸಾಮಾನ್ಯವಾಗಿ ನಾವು ಮೆಡಿಸಿನ್ ಡಾಕ್ಟರ್ ಹತ್ರ ಹೋಗಲ್ಲ, ಇದನ್ನೇ ಮಾಡಿಕೊಡ್ತೇವೆ. ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಇದು. ನೋಡಿ, ಇದನ್ನು ಮಕ್ಕಳಿಗೆ ಕೊಡುವಾಗ ಸಾಮಾನ್ಯವಾಗಿ 2 ವರ್ಷದ ನಂತರದ ಮಕ್ಕಳಿಗೆ ನಾವು ಕೊಡ್ಬೋದು. ಅದು ಒಂದು ಸ್ವಲ್ಪ ಕೊಡಬೇಕಂದ್ರೆ 1 ಸ್ಪೂನು ಆ ಥರದಲ್ಲಿ ಕೊಡ್ಬೋದು. ಬಟ್ ಒಂದು ನೆನ್ಪಿಟ್ಕೊಂಡಿರಿ, ಇದನ್ನು ಕೊಟ್ಟ ಮೇಲೆ ಚೆನ್ನಾಗಿ ನೀರು ಕುಡಿಸಿ, ಯಾಕಂದರೆ ಹೀಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ನೀರನ್ನ ಯಾರೇ ಆಗಲಿ, ನಾವು ತೊಗೊಂಡ್ರು ಕೂಡ ಸ್ವಲ್ಪ ನೀರನ್ನ ಜಾಸ್ತಿನೇ ಕುಡಿಬೇಕು. ನೀರು ಯೂಶ್ವಲಿ ನಾವು ಎಷ್ಟು ಜಾಸ್ತಿ ಕುಡಿದ್ರೆ ಅಷ್ಟು ಒಳ್ಳೇದು ನಮ್ಮ ಆರೋಗ್ಯಕ್ಕೆ. ನೋಡಿ, ಇದು ರೆಡಿ ಆಗ್ತಾ ಇದೆ. ಇನ್ನೊಂದು ಏನಂತ ಹೇಳಿದರೆ, ನೀರಿನ ವಿಷಯದಲ್ಲಿ ಹೇಳಬೇಕು ಅಂದರೆ, ನೀವು ಯಾವುದೇ ಮೆಡಿಸಿನ್ ತೊಗೊಳ್ಳಿ, ನೀರನ್ನು ಯಥೇಚ್ಛ ಕುಡಿಬೇಕು. ನೀರು ಎಷ್ಟು ಕುಡಿದ್ರೆ ನಮ್ಗೆ ಅಷ್ಟೊಂದು ಒಳ್ಳೆ ಆಗ್ತದೆ. ನೋಡಿ, ರೆಡಿಯಾಗಿದೆ.
ಇದನ್ನು ನಾವು ದೊಡ್ಡವರಾದರೆ 2 ಸ್ಪೂನವರೆಗೆ ತೊಗೊಳ್ಬೋದು. ಚಿಕ್ಕ ಮಕ್ಕಳಾದರೆ ನೀವು ಅರ್ಧದಿಂದ 1 ಸ್ಪೂನ್ವರೆಗೆ ಕೊಡ್ಬೋದು. ನೋಡಿ, ತುಂಬ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ, ಫಾಸ್ಟ್ ರಿಲೀಫ್ ಸಿಗುತ್ತೆ ನಿಮಗೆ. ಖಂಡಿತ ಟ್ರೈ ಮಾಡಿ. ನೋಡಿ, ಇದೊಂದು ಆಯುರ್ವೇದಿಕ್ ಮೆಡಿಸಿನ್. ಸೊ ನಿಮಗೆ ಯೂಸ್ವಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಎದೆಯಲ್ಲಿ ಯಾವುದೇ ರೀತಿಯ ಕಫ ಈ ಥರ ಕಟ್ಕೊಂಡಿದ್ದರೆ ಇದು ತುಂಬ ಉಪಕಾರಿ. ಇದರಿಂದ ತುಂಬ ಬೇಗ ರಿಲೀಫ್ ಆಗುತ್ತೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ. ಧನ್ಯವಾದಗಳು.